ಎಲ್ರಿಗೂ ನಮಸ್ಕಾರ. ಎಸ್ ವಿ ರಾಜೇಂದ್ರ ಸಿಂಗ್ ಬಾಬು ಅವರು ವಾಕ್ ಇನ್ ಕ್ಲೌಡ್ ಅನ್ನೋ ಒಂದು ಇಂಗ್ಲೀಷ್ ಫಿಲ್ಮ್ ಇನ್ಸ್ಪೈರ್ ಮಾಡಿಕೊಂಡು ಮಾಡಿದಂಥ ಸಿನಿಮಾ ಮುಂಗಾರಿನ ಮಿಂಚು, ಒಂದು ಅದ್ಭುತ ಸಿನಿಮಾ. ಆ ಶಿವಮೊಗ್ಗದ ತೀರ್ಥಹಳ್ಳಿಯ ಆ ಪ್ರಕೃತಿಯ ಏನು ಸೌಂದರ್ಯ ಸವಿಬೇಕು ಅಂತ ಹೇಳಿದ್ರೆ ಆ ಸಿನಿಮಾ ನೋಡಬೇಕು. ಈ ಸಿನಿಮಾಕ್ಕೆ ಮ್ಯೂಸಿಕ್ ಮಾಡಿಸ್ಬೇಕು ಹಾಗೂ ಲಿರಿಕ್ಸ್ ಬರೆಸಬೇಕು ಅಂತ ವಿ ಮನೋಹರ್ ಅವ್ರನ್ನ ನಮ್ಮ ಸಿಂಗ್ ಬಾಬು ಅವ್ರು ಕರ್ಕೊಂಡು ಮಡಿಕೇರಿಗೆ ಹೋಗ್ತಾರೆ. ನೋಡಿ, ಸಿನಿಮಾ ಆಗೋದು ಶಿವಮೊಗ್ಗ, ಶೂಟಿಂಗು ತೀರ್ಥಹಳ್ಳಿ, ಇವರು ಕಂಪೋಸ್ ಮಾಡ್ಕೊ ಹೋಗೋದು ಮಡಿಕೇರಿ, ಎರಡು ಮಲೆನಾಡು. ಅಲ್ಲಿ ಹೋಗ್ತಾರೆ. ಅಲ್ಲಿ ಬೆಟ್ಟಗೇರಿ ಅಂತೇಳಿ ಒಂದು ಗ್ರಾಮ, ಅಲ್ಲಿ ಎಸ್ ವಿ ನಮ್ಮ ಸಿಂಗ್ ಬಾಬು ಅವ್ರದ್ದು ಆತ್ಮೀಯರು ಇರ್ತಾರೆ, ಅಲ್ಲಿ ಕೂರ್ಗೀಸು, ಅವರ ಮನೆಯಲ್ಲಿ ವಾಸ್ತವ್ಯ ಹೂಡ್ತಾರೆ. ಒಂದು 7-8 ದಿನ ವಾಸ್ತವ್ಯ. ಬೆಳಿಗ್ಗೆದ್ದು ಆ ಎಸ್ಟೇಟ್ಲಿ ವಾಕ್ ಮಾಡೋದು, ಬಂದು ಕಾಫಿ ಕುಡಿತಾ ತಿಂಡಿ ಮಾಡ್ತಾ ಕಂಪೋಸ್ ಮಾಡೋದು, ಹಾಡು ಬರೆಯೋದು, ಎಲ್ಲ ಟ್ಯೂನ್ ಹಾಕೊಂಡು ಬರ್ತಾರೆ ಬೆಂಗಳೂರಿಗೆ. ಕೆಲವು ಹಾಡುಗಳ ಸಾಹಿತ್ಯ ಕೂಡ ಬರೆದಿರ್ತಾರೆ. ಒಂದು ಮಾತ್ರ ಹಾಡಿಗೆ ಪಲ್ಲವಿ ಬಂದಿರಲ್ಲ ಇನ್ನು. ಮನೋಹರ್ ಸರ್ ಅವಾಗ ಕನ್ನಡಪ್ರಭ ಆಫೀಸ್ಗೆ ಹೋಗ್ತಿರ್ತಾರೆ. ಅಲ್ಲಿ ಉದಯ್ ಮರ್ಕಿಣಿ ಅವರು, YNK ಎಲ್ಲ ಇರ್ತಾರೆ. ಈ YNK ಅವ್ರದ್ದು ಕೆಲವು ಬರಹಗಳು ಮನೋಹರ್ ಸರ್ಗೆ ತುಂಬ ಇಷ್ಟ. ಅವರು ಒಂದು ಪದ ಬರೆದಿರ್ತಾರೆ, ವಸಂತದಲ್ಲಿ ಸಂತನಾಗಬೇಡ ಅಂತ. ಅದು ಮನೋಹರ್ ಸರ್ಗೆ ತುಂಬ ಇಷ್ಟ. ಈ ಹಾಡಿನ ಒಂದು ಪಲ್ಲವಿಗೆ ಅದನ್ನ ಯಾಕೆ ಬಳಸ್ಕೋಬಾರ್ದು ಅಂತೇಳಿ ಅವ್ರ ಆಫೀಸ್ಗೆ ಹೋಗ್ತಾರೆ. ಅವ್ರನ್ನ ಮೀಟ್ ಮಾಡೋಕೆ ಹೋಗಿ ಕೇಳ್ತಾರೆ, ಸರ್ ನಾನು ಈ ಪದ ಬಳಸ್ಕೋಬೋದಾ ಅಂತ. ಬಳಸ್ಕೊಳ್ಳಿ, ಅದಕ್ಕೇನಂತೆ ಅಂತಾರೆ. YNK ಅವ್ರದ್ದು ಒಂದು ಕಾಲಮ್ ಬರ್ತಿತ್ತು ಅವಾಗ, ವಂಡರ್ ಗಣ್ಣು ಅಂತ. ವಂಡರ್ ಗಣ್ಣು ಆ ಥರ ತುಂಬ ಚೆನ್ನಾಗಿ ಬರೆಯೋರು. ಫಾರ್ ಎಕ್ಸಾಂಪಲ್ ಆಗ ಅವ್ರು ಬರೆದಿದ್ದು, ಇರಾಕ್ ನಡುವೆ ಆಗ ವಾರ ಆಗ್ತಿತ್ತು ತುಂಬ ವರ್ಷಗಳ ಹಿಂದೆ. ಸುಮ್ಮನೆ ಇರಾನ್ ಅಂದರೆ ಇರಾಕ್ ಬಿಡಾಕಿಲ್ಲ ಅಂತ. ಸುಮ್ಮನೆ ಇರಾನ್ ಅಂದರೆ ಇರಾಕ್ ಬಿಡಾಕಿಲ್ಲ, ಅಲ್ಲಿ 2 ಅರ್ಥ ಬರುತ್ತೆ ನೋಡಿ. ಇರಾಕು ಸುಮ್ಮನೆ ಕೂರಕ್ಕೆ ಬಿಡಲ್ಲ ಅಂತೇಳಿ 2 ಅರ್ಥ ಬರುತ್ತೆ. ಈ ಥರದೆಲ್ಲ ಬರೆಯೋರು YNK ಅವರು. ಇವ್ರು ತುಂಬ ಇಷ್ಟ ಮನೋಹರ್ ಸರ್ಗೆ. ಅವ್ರು ಕೇಳ್ತಾರೆ, ಆಯ್ತು ಯೂಸ್ ಮಾಡ್ಕೊಳ್ಳಿ ಅಂತಾರೆ. ಆಗ ಯೂಸ್ ಮಾಡುವಂಥ ಪದನೇ ವಸಂತದಲ್ಲಿ ಸಂತನಾಗಬೇಡ ಅಂತೇಳಿ ಹಾಡು. ಅದ್ಭುತ ಸಾಂಗು. ರಾಜೇಶ್ ಅವರು, ಸುಮಾ ಶಾಸ್ತ್ರಿ ಅವರು ಅದ್ಭುತವಾಗಿ ಆಡಿದ್ರು ಕೂಡ. ಹಾಡೆಲ್ಲ ಮಾಡಿ ಸಿನಿಮಾ ಆದಮೇಲೆ ಸಿನಿಮಾ ಸೂಪರ್ ಹಿಟ್ ಆಗುತ್ತೆ. ಇದೇ ಪ್ರೊಡ್ಯೂಸರು ಇದನ್ನ ತಗೊಂಡು ತಮಿಳ್ನಾಡಿಗೆ ಹೋಗ್ತಾರೆ, ಮೆಡ್ರಾಸ್ಗೆ. ಈ ಪಿಕ್ಚರ್ ರಿಮೇಕ್ ಮಾಡಬೇಕಲ್ಲಿ ಅಂತ. ಅಲ್ಲಿ ಇಳೆಯರಾಜ ಅವರು ಇದಕ್ಕೆ ಮ್ಯೂಸಿಕ್ ಮಾಡಬೇಕು ಅಂತ ಅವ್ರು ತೀರ್ಮಾನ ಮಾಡ್ತಾರೆ. ರಾಜ ಅವ್ರಿಗೆ ಹಾಡುಗಳನ್ನ ಕೇಳಿಸ್ತಾರೆ, ಕತೆ ಹೇಳ್ತಾರೆ. ರಾಜ ಅವರು ಈ ಸಿನಿಮಾದ ಹಾಡು ಕೇಳ್ತಾರೆ, ಮುಂಗಾರಿನ ಮಿಂಚು ಹಾಡುಗಳು ಕೇಳಿ ತುಂಬ ಖುಷಿಯಾಗುತ್ತೆ. ಆ್ಯಕ್ಚುಲಿ ಇಳೆಯರಾಜ ಅವರು ಯಾರನ್ನೂ ಅಷ್ಟು ಸುಲಭವಾಗಿ ಹೊಗಳಲ್ಲ. ಈ ಹಾಡು ಕೇಳಿ ಹೇಳ್ತಾರೆ, ಚೆನ್ನಾಗೇ ಮಾಡಿದ್ದಾರೆ ಮನೋಹರು, ಯಾಕೆ ಸುಮ್ಮನೆ ಚೇಂಜ್ ಮಾಡಿಸ್ತೀರಾ, ಇದೇ ಟ್ಯೂನಿಗೆ ಲಿರಿಕ್ಸ್ ಬರ್ಸ್ಬಿಡಿ ಸಾಕು ಅಂತಾರೆ. ಆಮೇಲೆ ಆ ಸಿನಿಮಾ ಆಗಲ್ಲ, ಅದೇನೋ ಕಂಟಿನ್ಯೂ ಆಗಲ್ಲ ಅನಿಸುತ್ತೆ, ಅದು ಅಲ್ಲಿಗೆ ಮುಗಿಯುತ್ತೆ. ನಂತರ ಇಳೆಯರಾಜ ಅವರು ಬೆಂಗಳೂರಿಗೆ ಬರ್ತಾರೆ, ಒಂದು ಸಿನಿಮಾ, ಕನ್ನಡ ಸಿನಿಮಾದ ಕಂಪೋಸಿಂಗ್ಗೆ. ಅದು ಭೂಮಿಗೀತ ಅನ್ಕೋತೀನಿ, ನನಗೆ ಅಷ್ಟು ನೆನಪಿಲ್ಲ. ಅಲ್ಲಿ ಮನೋಹರ್ ಸರ್ ಹಾಡು ಬರೆಯೋಕ್ಕೆ ಹೋಗ್ತಾರೆ. ಆವಾಗ ಮನೋಹರ್ ಸರ್ಗೆ ಇಳೆಯರಾಜ ಅವರು ಹೊಗಳ್ತಾರೆ, ತುಂಬ ಚೆನ್ನಾಗಿ ಮಾಡಿದ್ಯಾ ಮನೋಹರ್, ನಾನು ಕೇಳಿದೆ ಮುಂಗಾರಿನ ಮಿಂಚು ಹಾಡು, ಅದು ನನಗೆ ಬಂದಿತ್ತು ಪ್ರಾಜೆಕ್ಟ್ ತಮಿಳಲ್ಲಿ, ನೀನು ಚೆನ್ನಾಗೇ ಮಾಡಿದೆ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿ ಮಾಡಿದ್ಯಾ. ಅದರಲ್ಲಿ ಸತೀಶ ಕುಂತಲ ಚಿಂತೆಯಲ್ಲಿ ಬಿದ್ದಾಳ, ಆ ಬೆರಳಿಗೊಂದು ಉಂಗುರ ಬಿಟ್ಟರೆ ಕಳೆದುಕೊಂಡಳ ಅಂತ ಒಂದು ಹಾಡು ಮಾಡಿದ್ದಾರೆ. ಅದ್ಭುತ ಸಾಂಗು, ಅಶ್ವಥ್ ಅವ್ರು ಆಡಿದ್ದು. ಅದು ಇಳೆಯರಾಜ್ ಅವರಿಗೆ ಪರ್ಟಿಕ್ಯುಲರ್ ತುಂಬ ಇಷ್ಟ ಆಗಿರೋದು. ಅದನ್ನ ಮಾರ್ಕ್ ಮಾಡಿ ಹೇಳ್ತಾರೆ, ಆ ಲಿರಿಕ್ಸು ಟ್ಯೂನು ಎರಡೂ ಚೆನ್ನಾಗಿ ಮಾಡಿದ್ಯಾ ಮನೋಹರ್, ನಾನು ತುಂಬ ಖುಷಿ ಆಯಿತು ಅಂತಾರೆ. ಇದು ಮನೋಹರ್ ಅವ್ರಿಗೆ ಒಂದು ದೊಡ್ಡ ಅವಾರ್ಡ್ ಸಿಕ್ಕದಂಗೆ. ಯಾರನ್ನು ಹೊಗಳದ ಇಳೆಯರಾಜ ಅವರು ಹೊಗಳಿದ್ರು ಅಂತ ಇದನ್ನೇ ಮನೋಹರ್ ಸರ್ ಹೇಳಿದ್ರು. ಈ ವಿಷಯ ನಿಮ್ಗೆ ಹೇಳ್ಬೇಕಿತ್ತು. ಮುಂಗಾರಿನ ಮಿಂಚು ಆಗಿನ ಕಾಲದ ಮುಂಗಾರು ಮಳೆ ಅಂತ ಹೇಳ್ಬೋದು. ಅಂತ ಒಳ್ಳೆ ಫಿಲಮ್ ಅದು. ರಮೇಶ್ ಅವರು, ಶಿಲ್ಪಾ ಅವರು, ಸುಮನ್ ನಗರ್ಕರ್ ಅವರು ಮಾಡಿ ಸಿನಿಮಾ. ಲೋಕೇಶ್ ಅವ್ರದ್ದು ಕೊನೆ ಸಿನಿಮಾ, ಅದ್ಭುತವಾಗಿ ಮಾಡಿದ್ರು ಈ ಸಿನಿಮಾ. ಸಿನಿಮಾದ ಬಗ್ಗೆ ಹೇಳೋಕೆ ಹೋದ್ರೆ ಸಿನಿಮಾ ನೋಡಿ, ಯೂಟ್ಯೂಬಲ್ಲಿ ಇದೆ, ತುಂಬ ಅದ್ಭುತವಾಗಿ ಮೂಡಿ ಬಂದಿತ್ತು, ಹಿಟ್ ಸಿನಿಮಾ. ಆದರೆ ಹಾಡುಗಳ ಬಗ್ಗೆ ಹೇಳಬೇಕಿತ್ತು, ಉತ್ತಮವಾದ ಹಾಡುಗಳು ಮಾಡಿದ್ರು ಇದರಲ್ಲಿ. ಈ ಹಾಡಿನ ಬಗ್ಗೆ ಇಳೆಯರಾಜ ಅವರು ಪ್ರಶಂಸೆ ವ್ಯಕ್ತಪಡಿಸಿದ್ದು ಹೇಳಿದಾಗ ನಂಗೆ ತುಂಬ ಖುಷಿ ಆಯಿತು. ಹಾಗಾಗಿ ಮಾಹಿತಿ ನಿಮ್ಗೆ ಹೇಳ್ಬೇಕು ಅಂದ್ಕೊಂಡೆ. ಈಗ ಮುಂಗಾರಿನ ಮಿಂಚು ಹಾಡುಗಳು ಕೇಳಿ, ಅದರಲ್ಲಿ ವಸಂತದಲ್ಲಿ ಸಂತನಾಗಬೇಡ ಹಾಗೂ ಸತೀಶ ಕುಂತಲ 2 ಹಾಡು ಬ್ಯೂಟಿಫುಲ್ ಆಗಿದೆ. ಎಲ್ಲ ಹಾಡು ಚೆನ್ನಾಗಿದೆ, ಇದೆರಡು ಎಕ್ಸ್ಟ್ರಾಡಿನರಿ. ಕೇಳಿ ಎಂಜಾಯ್ ಮಾಡಿ, ಓಕೆನಾ? ಥ್ಯಾಂಕ್ ಯು.